ಸಾಗುಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಪೂರಿ, ಚಪಾತಿ, ಫುಲ್ಕ, ಪರೋಟ, ಹಾಗೆ ರೊಟ್ಟಿ ಸಹನೂ. ಗೀ ರೈಸ್ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು. ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹೋಟೆಲ್ ಸ್ಟೈಲಲ್ಲಿ ಸಾಗು ಹೇಗೆ ಮಾಡೋದು ಅಂತ ನೋಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮಿಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಮನೆಯಲ್ಲೂ ನೀವು ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇಲ್ಲಿ ನಾನು ಹೋಟೆಲ್ ಸ್ಟೈಲಲ್ಲಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ಪ್ಯಾನ್ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಒಂದು ಈರುಳ್ಳಿ, ಹಾಗೆ 1.5 ಅಷ್ಟು ಶುಂಠಿ, 7ರಿಂದ 8 ಬೆಳ್ಳುಳ್ಳಿ, 5-6 ಇಲ್ಲ ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಮೆಣಸಿನ್ಕಾಯಿ ಹಾಕ್ಕೊಬೋದು. ನೀವು ಹಸಿಮೆಣಸಿನ್ಕಾಯಿ ಬದಲಾಗಿ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ಒಂದು ಸ್ವಲ್ಪ ಚಕ್ಕೆ, ಹಾಗೆ 3 ಲವಂಗ ಎಲ್ಲನೂ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಿ. ಮತ್ತು ಇಲ್ಲಿ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು. ಹಾಗೆ ಇಲ್ಲಿ 1 ಹಿಡಿ ಅಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ನೀವು ಬೇಕು ಅಂದರೆ ನೀವು ಫ್ರೈ ಮಾಡ್ಕೊಬೋದು, ಇಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಬೋದು. ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪದಾರ್ಥಗಳು ಒಂದು ತಟ್ಟೆದಲ್ಲಿ ತೊಗೊಂಡು ಸ್ವಲ್ಪ ಆರಕ್ಕೆ ಬಿಡಿ. ನಂತರ ಅದೇ ಕುಕ್ಕರ್ ಪ್ಯಾನಲ್ಲಿ 1 ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಸಹ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ಳಿ. ನಂತರ ಇಲ್ಲಿ ಒಂದು ಬೌಲಲ್ಲಿ ಬಟಾಣಿ, ಹಾಗೆ ನಮ್ಮ ಕಡೆ ಗಡ್ಡೆಕೋಸು ಅಂತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಒಂದು ಬೌಲಲ್ಲಿ ಕ್ಯಾರೆಟು, ಹಾಗೆ ಸ್ವಲ್ಪ ಬೀನ್ಸು, ಎಲ್ಲ ತರಕಾರಿಗಳು ಹಾಕ್ಕೊಂಡು ಇಲ್ಲಿ ನಾನು ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಆಪ್ಷನ್, ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡ್ಕೊಂಡು ಅದು ಕೂಡ ಹಾಕ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಮಾಡೋದು ಹೆಂಗಿರಬೇಕು ಅಂದರೆ ಮತ್ತೆ ನೀವು ನೀರು ಹಾಕಕ್ಕೆ ಹೋಗಬಾರ್ದು. ಇಲ್ಲಿ ಟೊಮೆಟೊ ಹಾಗೂ ಉಪ್ಪು ಹಾಕಿರೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಬರೀ ಲಿಡ್ ಮಾತ್ರ ಮುಚ್ಚಿಡಿ ಒಂದು 5 ನಿಮಿಷಕ್ಕೆ. ನಂತರ ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಕೆಂಪಿಗೆ ಹುರಿದಿಟ್ಕೊಂಡಿರೋ ಅಂಥ ಮಸಾಲ ಪದಾರ್ಥಗಳೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದು ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಸೇರಿಸಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಒಗ್ಗರಣೆಗೆ ಇಟ್ಟಿರೋ ಅಂಥ ತರಕಾರಿಗಳು ಸ್ವಲ್ಪ ಮಧ್ಯ ಮಧ್ಯ ಚೆಕ್ ಮಾಡ್ತಾ ಇರಿ, ಯಾಕಂದರೆ ಇದಕ್ಕೆ ನೀರು ಹಾಕದೇ ಇರೋದ್ರಿಂದ ತಳ ಹಿಡಿಬೋದು. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಎಲ್ಲನೂ ಸೇರಿಸಿ, ಹಾಗೆ ಜಾರ್ ತೊಳೆದಿರೋ ಅಂಥ ನೀರು ಸಹ ಹಾಕ್ಬಿಟ್ಟು ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸಿ. ಇಲ್ಲಿ ತರಕಾರಿಗಳೆಲ್ಲನೂ ಸಾಫ್ಟಾಗಿ ಬೇಯಬೇಕು, ತುಂಬ ಬೇಯಿಸೋಕ್ಕೆ ಹೋಗಬೇಡಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ ಬರೀ 1 ವಿಸಿಲ್ ಕೊಡಿ, ಯಾಕಂದರೆ ಒಗ್ಗರಣೆದಲ್ಲೇ ಆಲ್ರೆಡಿ ಅರ್ಧ ಬೆಂದೋಗಿರುತ್ತೆ. ಸೊ ಇವಾಗ ಲಿಡ್ ಮುಚ್ಚಿ ಬರೀ 1 ವಿಸಿಲ್ ಮಾತ್ರ ಕೊಡಿ. ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ. ತರಕಾರಿ ಈ ಥರ ಕಾಣಿಸ್ಬೇಕು, ತುಂಬ ಬೇಯಿಸ್ಬಿಟ್ರೆ ಪೇಸ್ಟ್ ಥರ ಆಗೋಗುತ್ತೆ. ಹಾಗಾಗಿ ಈ ಥರ ಹಾಕಿರೋ ಅಂಥ ಎಲ್ಲ ತರಕಾರಿನೂ ಕ್ಲೀನಾಗಿ ಕಾಣಬೇಕು, ಹಾಗೇ ಚೆನ್ನಾಗೂ ಬೇಯಬೇಕು. ನೋಡಿ ಇವಾಗ ರೆಡಿಯಾಗಿದೆ ಪರ್ಫೆಕ್ಟಾಗಿರೋ ಅಂಥ ಸಾಗು. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ, ಎಷ್ಟು ಪರ್ಫೆಕ್ಟಾಗಿದೆ. ಹಾಗೆ ಫ್ರೆಂಡ್ಸ್, ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿ ನೀವು ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನೋಡಿ ಅದರ ಗ್ರೇವಿ ಕೂಡ ಅಷ್ಟೇ, ಅಷ್ಟು ತೆಳ್ಳಗೂ ಆಗಿಲ್ಲ, ಅಷ್ಟು ಗಟ್ಟಿಗೂ ಬಂದಿಲ್ಲ. ಈ ಕಾಂಬಿನೇಷನ್ನು ನೀವು ಪೂರಿಗೆ, ಗೀ ರೈಸ್ಗೆ, ಚಪಾತಿಗೆ, ಪುಲ್ಕಾಗೆ, ಹಾಗೆ ರೊಟ್ಟಿಗೂ ಹಾಕ್ಕೊಬೋದು. ಥ್ಯಾಂಕ್ ಯು.